ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಯಾವ ವ್ಯಕ್ತಿಯ ಬಗ್ಗೆ ಅವರು ನನ್ನ ಜೀವನದಲ್ಲಿ ಹಿಂತಿರುಗ್ತಾರ ಅಂತ ನೋಡ್ತಾ ಇದ್ದೀರಲ್ವಾ, ಆ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಮತ್ತೆ ನನ್ನ ಜೀವನದಲ್ಲಿ ಹಿಂತಿರುಗ್ತಾರ. ಹಸ್ಬೆಂಡ್ ವೈಫ್ ಆಗಿರಬಹುದು, ಪ್ರೇಮಿಗಳಾಗಿರಬಹುದು, ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಮತ್ತೆ ಹಿಂತಿರುಗ್ತಾರ ಅವರು ನಮ್ಮ ಜೀವನಕ್ಕೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ವಿಚಾರವಾಗಿ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ತಾ ನೀವು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ, ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಅಥವಾ ಇದು ಇದು ಮತ್ತೆ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಹಿಂತಿರುಗ್ತಾರ ಅಂತ. ಹಾಗೆ ಒಂದಷ್ಟು ಟೀಲೀಫ್ ಮೆಸೇಜ್ಗಳನ್ನು ನಾನು ತೆಗಿತಾ ಇದ್ದೀನಿ. ನಿಮಗೆ ಯೂನಿವರ್ಸ್ ಕಡೆಯಿಂದನೂ ಏನೆಲ್ಲ ಮೆಸೇಜ್ ಇದೆ ಅನ್ನೋದು ನಾನು ಈಗ ತೆಗಿತಾ ಹೋಗ್ತೀನಿ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಒಂದು ಕಾರ್ಡ್ನ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ಏನಾಗಿದೆ ನೋಡೋಣ. ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಆ ವ್ಯಕ್ತಿಯ ಇಮೇಜನ್ನ ನಿಮ್ಮ ಕಣ್ಮುಂದೆ ತಂದ್ಕೊಳ್ಳಿ. ಆ ವ್ಯಕ್ತಿಯ ವಿಚಾರವಾಗಿ ಈ ಒಂದು ರೀಡಿಂಗ್ನ ನೋಡಿ. ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಹಿಂತಿರುಗ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಮತ್ತೆ ನನ್ನ ಜೀವನಕ್ಕೆ ಹಿಂತಿರುಗ್ತಾರ ಅನ್ನೋದೇ ರೀಡಿಂಗ್. ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಒಂದು ಎನರ್ಜಿಯಿಂದ ಅವರನ್ನ ನೆನ್ಪು ಮಾಡ್ಕೊಳ್ಳಿ. ಎಂಪರರ್ ಬರ್ತಾ ಇದೆ, ಟೆಂಪರೆನ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಆ ವ್ಯಕ್ತಿಯ ಸ್ವಭಾವ ಹೇಗಿದೆ ಅಂತ ಹೇಳಿದ್ರೆ ಒಂದಷ್ಟು ಹಠದ ಸ್ವಭಾವ ಆಗಿದೆ, ಈಗೋ ಜಾಸ್ತಿ ಇದೆ. ಇಲ್ಲಿ ನಾನು ನಿಮ್ಮ ಎನರ್ಜಿ ನೋಡೋದಾದರೆ ನೀವು ಅಷ್ಟೇ ವಿಪರೀತ ಮೈಂಡು, ಫ್ಲಿಕ್ಚುಯೇಟ್ ಮೈಂಡ್. ಹಾಗಿರಲ್ಲ, ಹೀಗಿರಲ್ಲ, ಇದನ್ನು ಮಾಡಲ, ಅದನ್ನು ಮಾಡಲ, ವಿಪರೀತ ಏನೋ ಫ್ಲಿಕ್ಚುಯೇಟ್ ಮೈಂಡ್ ಅಂತಲೇ ನನಗೆ ಈ ವಿಚಾರದಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಈ ವ್ಯಕ್ತಿಯಲ್ಲಿ ಏನು ಮಾಡಬೇಕು, ಈ ಸಂಬಂಧನ ಹೇಗೆ ಇಟ್ಕೊಳ್ಬೇಕು ಅನ್ನೋದು ಗೊತ್ತಿದೆ. ಬಟ್ ಆದರೆ ಈಗೂ ಅಡ್ಡ ಬರ್ತಾ ಇದೆ. ಅವರ ಅಹಂಕಾರ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಆ ವ್ಯಕ್ತಿ ವಿಚಾರವಾಗಿ ಅಹಂಕಾರ ಅಂದ ತಕ್ಷಣವೇ ಯಾವುದ್ಯಾವುದನ್ನು ಊಹೆ ಮಾಡ್ಕೋಬೇಡಿ ದಯವಿಟ್ಟು. ಅಹಂಕಾರ ಅಂದ ತಕ್ಷಣ ನಾನೇ ಫೋನ್ ಮಾಡಬೇಕಾ, ನಾನು ತಲೆಬಾಗಬೇಕಾ, ನಾನು ಆಕೆ ಹತ್ರ ಮಾತಾಡಬೇಕಾ, ನಾನು ಆತನ ಹತ್ರ ಮಾತಾಡಬೇಕಾ ಅನ್ನುವ ಈಗೂ ಇದೆ. ಒಂದಷ್ಟು ನಿಮ್ಮ ಮೈಂಡ್ ಕೂಡ ಫ್ಲಿಕ್ಚುಯೇಟ್ ಆಗ್ತಾ ಇರುತ್ತೆ. ಕೆಲವೊಂದು ಸಲ ಸಮಾಧಾನವಾಗಿ ಇರ್ತೀರಿ, ಇನ್ನು ಕೆಲವು ಸಲ ಸಮಾಧಾನವಾಗಿ ಇರೋದಕ್ಕೆ ಬರ್ತಾ ಇಲ್ಲ ನಿಮಗೆ. ನೀವೇ ಮೇಲ್ಬಿದ್ದು ಮಾತಾಡೋದು, ಅವ್ರನ್ನ ಇರಿಟೇಟ್ ಮಾಡೋದು, ಈ ಥರದ್ದೆಲ್ಲ ಮಾಡಿದಾಗ ಅವ್ರ ಹತ್ರ ಆಗ್ತಾ ಇಲ್ಲ, ತುಂಬ ದೂರ ಹೋಗ್ತಾ ಇದ್ದಾರೆ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ಕನ್ಫ್ಯೂಷನ್ ಮೈಂಡ್ಗಳು ಕೂಡ ಇದೆ. ಇಬ್ಬರ ನಡುವೆ ಮತ್ತೆ ಮಾತಾಡುವಾಗ ಚುಚ್ಚು ಮಾತುಗಳನ್ನ ಜಾಸ್ತಿ ಮಾತಾಡ್ತೀರಿ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಅವರ ವಿಚಾರವಾಗಿ ವಿಪರೀತ ಅವರು ಹಿಂತಿರುಗ್ತಾರ ಮತ್ತೆ ಅಂತ ಹೇಳಿದಾಗ ಕೆಲವೊಂದು ವಿಚಾರದಿಂದ ಅವರಿಗೆ ಒಂದಷ್ಟು ಮಾನಸಿಕವಾಗಿ ಸಾಕು ಈ ವಿಚಾರ, ಮತ್ತೆ ನಾನು ಈತನ ಹತ್ರ, ಈಕೆ ಹತ್ರ ರೀಕನೆಕ್ಟ್ ಮಾಡ್ಕೊಳ್ಬೇಕು ಅನ್ನುವ ಭಾವನೆ ಅವರಿಗೆ ಇನ್ನು ಕೆಲವು 2 ರಿಂದ 3 ತಿಂಗಳಲ್ಲಿ ಹುಟ್ಟತ್ತೆ ಅಂತ ಹೇಳಬಹುದು. ಹೇಗೆ ಅಂತ ಹೇಳ್ತೀರಾ? ಇಲ್ಲಿ ಏನಾಗ್ತಾ ಇದೆ, ಅವ್ರಿಗೆ ಒಂದಷ್ಟು ಹಠ, ಆ ಸ್ವಭಾವದಿಂದ ಏನಾಗತ್ತೆ, ನೀವು ಕೂಡ ಒಂದಷ್ಟು ತಾಳ್ಮೆಗೆ ಒಳಗಾಗ್ತೀರಾ ಮುಂದಿನ ದಿನಗಳಲ್ಲಿ. ಹೇಗೆ, ಈ ವ್ಯಕ್ತಿ ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ನನ್ನ ಲೈಫು ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ ಅನ್ನೋಷ್ಟು ಧೈರ್ಯ ನಿಮಗೆ ಬಂದ್ಬಿಟ್ಟಿದೆ ಅಂತಲೇ ತೋರಿಸುತ್ತಿಲ್ಲಿ. ಇಲ್ಲಿ ಈಗ ನೀವೇನಾದರೂ ಮತ್ತೆ ಮಾತಾಡೋದಕ್ಕೆ ಹೋಗೋದು ಅಥವಾ ನಿಮ್ಮನ್ನು ನೀವು ಸಮಜಾಯಿಷಿ ಮಾಡ್ಕೊಳ್ಳೋದು ಆಗಿರಬಹುದು, ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಂಡಾಗ ಏನಾಗ್ತಾ ಇದೆ ಅಂದರೆ ಆಗತ್ತೆ ಅಂತ ಹೇಳಿದ್ರೆ ಅಲ್ಲಿಂದ ನಿಮಗೆ ಹರ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು 2 ರಿಂದ 3 ತಿಂಗಳಲ್ಲಿ ಅವ್ರ ಕೆಲಸದ ವಿಚಾರವಾಗಿರ್ಬೋದು, ಅವರು ಯಾವ ವಿಚಾರವಾಗಿ ನಿಮ್ಮನ್ನು ಬಿಟ್ಟು ಹೋದ್ರು ಆ ವಿಚಾರದಿಂದನೇ ಅವ್ರಿಗೆ ಸಾಕಪ್ಪ, ಇದನ್ನು ನಂಬಾರ್ದಾಗಿತ್ತು ನಾನು, ಇದರಿಂದ ಬೇಸತ್ತು, ಆ ವಿಚಾರದಿಂದ, ಆ ವಿಚಾರ ಯಾವುದಾದ್ರೂ ಆಗಿರಬಹುದು, ಅದು ನಿಮಗೆ ಗೊತ್ತಿರತ್ತೆ.
ಅವ್ರು ಯಾವ ವಿಚಾರದಿಂದ ನಿಮ್ಮಿಂದ ದೂರ ಆಗಿದ್ರೋ ಆ ವಿಚಾರದಿಂದನೇ ಅವ್ರಿಗೆ ಬೇಜಾರಾಗುತ್ತೆ. ಆ ವಿಚಾರದಿಂದ ಬೇಜಾರಾಗಿ ಅವರು ಮತ್ತೆ ವಾಪಸ್ ಬರುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಇಲ್ಲಿ ಮೇಜರ್ ಕಾರ್ಡ್ ಸನ್ ಕಾರ್ಡ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ಅವರು 3ರಿಂದ 4 ತಿಂಗಳಲ್ಲಿ ಅವರು ನಿಮ್ಮ ಹತ್ತಕ್ಕೆ ಹಿಂತಿರುಗಲೇಬೇಕು. ಒಂದಷ್ಟು ಸಮಾಧಾನ ತಾಳ್ಮೆ ನಿಮ್ಗಿರಲಿ. ನೀವು ಎಷ್ಟೋ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಅಂತ ನೀವು ಹೋಗ್ತೀರಿ, ಬಟ್ ಆದರೆ ಮೈಂಡ್ ಫ್ಲಿಕ್ಚುಯೇಟ್ ಆಗ್ತಿರುತ್ತೆ. ಓ, ನನ್ನ ಕೈ ಬಿಟ್ಬಿಟ್ರಾ, ನನ್ನಿಂದ ದೂರ ಆಗ್ಬಿಟ್ರಾ, ನನ್ನ ಲೈಫೇ ಇಷ್ಟೇನಾ, ನನ್ನ ಮುಗೀತಾ, ಅವರ ಸಂಬಂಧನೇ ಮುಗ್ದೋಯ್ತಾ, ಇದೆಲ್ಲ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದಷ್ಟು ಮಾನಸಿಕ ಹಿಂಸೆಗಳು ಕೊಡ್ತಾ ಇದೆ ನಿಮಗೆ. ನೀವು ಸುಮ್ಮನೆ ಇದ್ರೂ ನಿಮ್ಮ ಮನಸ್ಸು ಸುಮ್ಮನೆ ಇರ್ತಾ ಇಲ್ಲ. ಹಾಗಂತ ಮನಸ್ಸನ್ನ ಹೀಲ್ ಮಾಡ್ಕೊಳ್ಳೋದಕ್ಕೂ ನಿಮಗೆ ಬರ್ತಾ ಇಲ್ಲ. ನಾನು ಒಂದಷ್ಟು ದಿನಗಳ ಕಾಲ ಅವ್ರ ಯೋಚನೆ ಬಿಡಬೇಕು, ನಾನು ನನ್ನ ಕೆಲಸಗಳು ಮಾಡ್ಕೊಳ್ಬೇಕು, ಈ ಥರದ್ದು ಯಾವುದೂ ಮಾಡ್ತಾ ಇಲ್ಲ. ಬಟ್ ಆದರೆ ಅವ್ರ ಕೆಲಸದಲ್ಲಿ ತೊಡಗಿದ್ದಾರೆ. ಅವ್ರು ಯಾವ ವಿಚಾರದಿಂದ ನಿಮ್ಮನ್ನು ಬಿಟ್ಟು ಹೋಗಿದ್ರು ಅದೇ ವಿಚಾರದಿಂದ ಅವ್ರಿಗೆ ಬೇಜಾರಾಗುವ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೇಜಾರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲಿ ಮೇಜರ್ ಆಗಿ ಸನ್ ಕಾರ್ಡ್ ಬಂದಿರೋದ್ರಿಂದ ಮತ್ತೆ ಅವರೇ ಕನೆಕ್ಟ್ ಆಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಟೀ ಲೀಫ್ ಮೆಸೇಜ್ಗಳನ್ನ ಒಂದಷ್ಟು ತೆಗಿತಾ ಹೋಗ್ತೀನಿ. ನೋಡೋಣ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬಂದಿದೆ ಅದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತೀನಿ. ಮೌಂಟೇನ್ ಬರ್ತಿದೆ. ಯು ಆರ್ ಆನ್ ದಿ ರೋಡ್ ಟು ಸಕ್ಸಸ್. ಯಾವುದಾದ್ರೂ ಒಂದು ವಿಚಾರದಲ್ಲಿ ನೀವು ಎದುರು ನೋಡ್ತಾ ಇದ್ರೆ ನೀವು ಹಾದಿಯಲ್ಲಿದ್ದೀರಾ, ಸಕ್ಸಸ್ನ ಹಾದಿಯಲ್ಲಿದ್ದೀರಾ. ಓಕೆ, ಇದರಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಮೌಂಟೇನ್ ರೋಡ್ ಅಂತ ಅಂದಮೇಲೆ ಏರಿಳಿತಗಳು ಇದ್ದೇ ಇರುತ್ತಲ್ಲ, ಬೆಟ್ಟ ಗುಡ್ಡಗಳ ನಡುವೆ ಸಕ್ಸಸ್ನ ಹಾದಿ ಹಾಗೆ ಇರುತ್ತೆ. ಅದಕ್ಕೆ ನಾನು ಹೇಳಿದೆ, ಮೈಂಡ್ ಭಾರಿ ಬೇಗ ಫ್ಲಿಕ್ಚುಯೇಟ್ ಆಗುತ್ತೆ. ನಿಮಗೆ ಆ ಕೆಲಸ ಆಗೋದೇ ಇಲ್ವೇನೋ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ತೀರಿ. ಇಲ್ಲಿ ಕ್ಯಾರಿಯೇಜ್ ಬಂದಿರೋದ್ರಿಂದ ಈ ಜರ್ನಿ ಐದರ್ ಫಿಸಿಕಲ್ ಆರ್ ಮೆಂಟಲ್. ಒಂದಷ್ಟು ಯೋಚನೆಗಳು ಕೂಡ ನೀವು ಬದಲಾವಣೆ ಮಾಡ್ಕೊಳ್ತೀರಿ ಅಂತಲೂ ತೋರಿಸುತ್ತೆ. ಒಂದಷ್ಟು ಜಾಗ ಬದಲಾವಣೆ ಮಾಡೋದಾಗಿರಬಹುದು, ಒಂದಷ್ಟು ಎಲ್ಲಾದರೂ ಸುತ್ತಾಟ ಆಗಿರ್ಬೋದು, ಏನೇ ಇರ್ಬೋದು, ಮುಂದಿನ ದಿನಗಳಲ್ಲಿ ನೀವು ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೇನ್ ಬರ್ತಾ ಇದೆ, ಪೇ ಅಟೆನ್ಷನ್ ಟು ಯುವರ್ ಹೆಲ್ತ್. ದಯವಿಟ್ಟು ನೀವು ಇದು ಯಾವುದೋ ಒಂದು ವಿಚಾರಕ್ಕಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ವಿಚಾರ ತಲೆಗಿಟ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ನಿಮ್ಮ ಹೆಲ್ತ್ ಬಗ್ಗೆ ಆಗಿರಬಹುದು, ಫುಡ್ ಬಗ್ಗೆ ಆಗಿರ್ಬೋದು, ಊಟದ ಬಗ್ಗೆ ಆಗಿರ್ಬೋದು, ನೀವು ಕಾನ್ಸಂಟ್ರೇಷನ್ನೇ ಕೊಡಲ್ಲ. ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿ ನಿಮಗೆ ಯೂನಿವರ್ಸ್ ಕಡೆಯಿಂದನೂ ಕೂಡ ಮೆಸೇಜ್ ಬರ್ತಾ ಇದೆ. ಈ ಥರ ಈಗಲ್ ಬರ್ತಾ ಇದೆ, ಟ್ರಂಪ್ ಓವರ್ ಟ್ರಬಲ್ ಆಬ್ಸ್ಟಿಕಲ್ಸ್. ಅಂದರೆ ಏರಿಳಿತಗಳನ್ನ ನೀವು ಕಾಣ್ತಾ ಇದ್ದೀರಿ. ಓಕೆ, ಒಂದಷ್ಟು ಟ್ರಬಲ್ಲೂ ಇದೆ, ಅದನ್ನು ನೀವು ಡೀಲ್ ಮಾಡುವ ಕೆಪಾಸಿಟಿ ನಿಮಗಿದೆ. ಆಬ್ಸ್ಟಿಕಲ್ಸ್ನ ನೀವು ನೋಡಿದ್ರಿ, ಏರಿಳಿತಗಳನ್ನ ನೀವು ನೋಡ್ತಾ ಇದ್ದೀರಿ, ಬಟ್ ಆದರೆ ಅದು ಹಾಗೇ ಇರುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ನೋಡಿ, ಇಲ್ಲಿ ಬಾಕ್ಸ್ ಬಂದಿದೆ, ಯು ವಿಲ್ ರಿಸೀವ್ ಎ ಗಿಫ್ಟ್. ಯಾರಿಂದನಾದರೂ ಒಂದಷ್ಟು ಬಹುಮಾನಗಳನ್ನ ತಗೊಳ್ಳೋದು, ಗಿಫ್ಟ್ಗಳನ್ನ ತಗೊಳ್ಳೋದು, ನಿಮಗೆ ಅಂತಲೇ ಸರ್ಪ್ರೈಸಿಂಗ್ ಗಿಫ್ಟ್ ಯಾರೋ ಕೊಡೋದು ಇರ್ಬೋದು, ಆ ಥರದ್ದು ಕೂಡ ಮುಂದಿನ ದಿನಗಳಲ್ಲಿ ಇದೆ ಅಂತಲೇ ತೋರಿಸ್ತಾ ಇದೆ. ಸೊ ಇಲ್ಲಿ ಬ್ರೋಕನ್ ರಿಂಗ್ ಬರ್ತಾ ಇದೆ, ಪಾರ್ಟಿಂಗ್ ಆಫ್ ದಿ ವೇ ಇನ್ ಐದರ್ ರೊಮ್ಯಾನ್ಸ್ ಆರ್ ಬಿಸ್ನೆಸ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ನಿಮ್ಮ ಬಿಸ್ನೆಸ್ ವಿಚಾರದಲ್ಲಾಗಿರಬಹುದು ಅಥವಾ ನಿಮ್ಮ ವಿಚಾರದಲ್ಲಾಗಿರಬಹುದು, ಒಂದಷ್ಟು ಪಾರ್ಟ್ ಆಗ್ತಾ ಇದ್ದೀರಿ, ಅಂದರೆ ಬಿರುಕು ಬಿಟ್ಕೊಳ್ತಾ ಇದೆ ಅಂತ ತೋರಿಸ್ತಾ ಇದೆ. ನೀವು ಅದ್ರ ಕಡೆನೂ ಗಮನ ಕೊಡಬೇಕಾಗತ್ತೆ. ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಇರಬಹುದು ಅಥವಾ ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ ಬಿರುಕಿರಬಹುದು ಅಂತಲೂ ಕೂಡ ತೋರಿಸ್ತಾ ಇದೆ. ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ನಿಮ್ಮ ಪರ್ಸನ್ ಹಿಂತಿರುಗ್ತಾರ, ಆ ವ್ಯಕ್ತಿ ಹಿಂತಿರುಗ್ತಾರ ಅಂತ ನೀವು ಏನಾದರೂ ನೋಡೋದಾದರೆ ಹೌದು, ಆ ವ್ಯಕ್ತಿ ಹಿಂತಿರುಗ್ತಾರೆ ಅಂತಲೇ ಇಲ್ಲಿ ತೋರಿಸ್ತಾ ಇದೆ. ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಏನಾಗಿರುತ್ತೆ ನೋಡೋಣ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹಿಂತಿರುಗ್ತಾರ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್. ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಆ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರೋರು ನಿಮ್ಮ ಪರ್ಸನ್ ವಿಚಾರವಾಗಿ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳ್ತಾ ಅಥವಾ ಫೋಟೋ ಇದ್ದರೆ ಅವರ ಫೋಟೋ ನೋಡ್ತಾ ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಯಾಕೆ ಅಂದರೆ ಅವರ ಎನರ್ಜಿಯಲ್ಲಿ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳಬಹುದು. ನಾನು ಆ ನಂತರ ಒಂದಷ್ಟು ಟೀ ಲೀಫ್ ಮೆಸೇಜ್ಗಳನ್ನು ತೆಗಿತೀನಿ. 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 5 ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಅವರಿಗೆ ಗೊತ್ತಿದೆ, ನೀವು ಎಷ್ಟು ಸಫರ್ ಪಡ್ತಿದ್ದೀರಿ, ನೀವು ಬಿಟ್ಟು ದೂರ ಆದಮೇಲೆ ಎಷ್ಟು ನೋವು ಅನುಭವಿಸ್ತಾ ಇದ್ದೀರಿ,
ಇದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ. ಬಟ್ ಆದರೆ ಅವರನ್ನು ನಿಮ್ಮ ಹತ್ರ ಬರೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ನಿಮ್ಮ ಮನಸ್ಸಿನಲ್ಲೂ ಕೂಡ ತುಂಬ ಕಳವಳ ಆಗ್ತಾ ಇದೆ, ತುಂಬ ಟೆನ್ಷನ್ಗೆ ಒಳಗಾಗಿದ್ದೀರಾ ಅಂತ ಹೇಳಬಹುದು. ಇಲ್ಲಿ ನಿಮ್ಮವರು ಕೂಡ ನಿಮ್ಮ ಸಂಬಂಧಗಳು ಹಾಳಾಗತ್ತೆ ಅಂತಲೇ ಮುಂಚೆನೇ ಪ್ರಿಡಿಕ್ಟ್ ಮಾಡಿದವರು ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಸರಿಯಾದ ನಿರ್ಧಾರಗಳನ್ನ ಇಬ್ಬರು ಕೂಡ ತಗೊಳ್ಳೋದಕ್ಕಾಗ್ತಾ ಇಲ್ಲ. ಕೆಲವ್ರ ಲೈಫಲ್ಲಿ ಫಿನಾನ್ಷಿಯಲಿ ಏರಿಳಿತಗಳನ್ನು ಕೂಡ, ನೀವು ಹಣಕಾಸಿನ ವಿಚಾರದಲ್ಲಿ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದೆ. ನಿಮ್ಮ ಪರ್ಸನ್ ಕೂಡ ಹಣದ ವಿಚಾರವಾಗಿ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಮತ್ತೆ ಬಂದು ಮಾತನಾಡುವ ಸಾಧ್ಯತೆ ಇದೆ. ಏಕೆಂದರೆ ಅವರು ನಿಮ್ಮ ಹತ್ರಕ್ಕೆ ಪರ್ಮನೆಂಟ್ ಆಗಿ ಬರೋದಕ್ಕೆ ಅವ್ರದ್ದೇ ಆದಂಥ ಕೆಲವು ಕಷ್ಟಗಳಿದೆ. ಅಲ್ಲಿ ನಿಮ್ಮ ಪರ್ಸನ್ಗೆ ಯಾರು ಕೂಡ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ, ಅಥವಾ ನಿಮ್ಮ ಬಗ್ಗೆ ಏನಾದರೂ ಮಾತಾಡಿದ ತಕ್ಷಣ ಅವ್ರನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಇದು ಈ ರೀತಿ ಅಲ್ಲ, ಆ ಕ್ಯಾರೆಕ್ಟರ್ ಸರಿ ಇಲ್ಲ, ನಿಮ್ಮ ಬಗ್ಗೆನೇ ತಪ್ಪಾಗಿ ಮಾತಾಡೋದಾಗಿರ್ಬಹುದು, ಅಥವಾ ನಿಮ್ಮ ಹತ್ರ ಬರದೇ ಇರೋ ಹಾಗೆ ಅವ್ರನ್ನ ಒಂದು ರೀತಿ ಬಂಧನ ಮಾಡಿ ಇಟ್ಟಿದ್ದಾರೆ ಅಂತ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಮೈಂಡಲ್ಲೂ ಕೂಡ ಬರ್ತಾರೋ ಇಲ್ವೋ ಅನ್ನೋ ಟೆನ್ಷನ್ನಿಂದ ನೀವು ಊಟ, ನಿದ್ದೆ ಇದು ಯಾವುದೂ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಯಾರ ಹತ್ರ ಹೋದ್ರೂ ಕೂಡ ನೀವು ಏನು ಮಾಡ್ತಾ ಇದ್ದೀರಿ, ಜಗಳಗಳಾಡ್ಕೊಳ್ಳೋದು, ಮಾನಸಿಕ ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ. ಇದರಿಂದ ಚಿಕ್ಕ ಚಿಕ್ಕ ವಿಚಾರಗಳಿಗೆ ನೀವು ಕೂಡ ಜಗಳಗಳನ್ನ ಆಡ್ತಿದ್ದೀರಿ. ಇಲ್ಲಿ ಆ ವ್ಯಕ್ತಿ ಬರ್ತಾರ ಅಂತ ನೋಡಿದ್ರೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದಷ್ಟು ನೋವುಗಳಿದೆ. ಅವ್ರಿಗೆ ಅಲ್ಲಿಂದ ಬರೋದಕ್ಕೆ ಕೂಡ ಯಾವುದೇ ದಾರಿಗಳು ಕೂಡ ಇಲ್ಲ ಅಂತಾನೆ ನನಗೆ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನಿಮಗೋಸ್ಕರ ಯೂನಿವರ್ಸ್ ಕಡೆಯಿಂದ ಒಂದಷ್ಟು ಟೀ ಲೀಫ್ ಮೆಸೇಜ್ಗಳನ್ನ ನಾನು ತೆಗಿತಾ ಹೋಗ್ತೀನಿ. ಹಾರ್ಟ್ ಬರ್ತಿದೆ, ಗ್ರೇಟ್ ಹ್ಯಾಪಿನೆಸ್. ಸದ್ಯದಲ್ಲಿ ಒಂದು ಸಂತೋಷದ ಸುದ್ದಿ ನೀವು ಕೇಳಬಹುದು ಅಂತ ತೋರಿಸ್ತಾ ಇದೆ. ಸಂತೋಷದ ದಿನಗಳು ಕೂಡ ನಿಮ್ಮ ಹತ್ರ ಬರಲಿದೆ ಅಂತಲೂ ನನಗೆ ತೋರಿಸ್ತಾ ಇದೆ. ಇಲ್ಲಿ ಪಿಗ್ ಬರ್ತಿದೆ, ಬಿ ಅವೇರ್ಡ್ ಆಫ್ ಗ್ರೀಡ್ ಅಂತ ತೋರಿಸ್ತಾ ಇದೆ. ಓಕೆ, ಒಂದಷ್ಟು ಇಲ್ಲಿ ಪಿಗ್ ಬಂದು ಬಿ ಅವೇರ್ ಆಫ್ ಗ್ರೀಡ್. ಸ್ವಾರ್ಥತನದಿಂದ ಒಂದಷ್ಟು ದೂರ ಇರಿ. ಸ್ವಾರ್ಥಿಗಳಾಗಿ ಇರ್ತೀರಿ ಕೆಲವೊಂದು ಟೈಮ್. ಅವ್ರದ್ದು ವಿಚಾರ ನನಗೆ ಯಾಕೆ, ಅವ್ರಿಗೆ ಯಾಕೆ ಹೆಲ್ಪ್ ಮಾಡಬೇಕು, ಅದರಿಂದ ನನಗೇನು, ಅದರಿಂದ ಒಂಚೂರು ನೀವು ನಿಮ್ಮ ಮೈಂಡ್ನ ಬದಲಾಯಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಚೈನ್ ಬರ್ತಾ ಇದೆ, ಚೈನ್ ಆಫ್ ಈವೆಂಟ್ಸ್ ದಟ್ ವಿಲ್ ಎಫೆಕ್ಟ್ ಯುವರ್ ಲೈಫ್. ಕೆಲವೊಂದು ಸಂಬಂಧಗಳು, ಕೆಲವೊಂದು ಬಂಧನಗಳು ಅದು ನಿಮ್ಮ ಜೀವನಕ್ಕೆ ತೊಂದರೆ ಕೊಡುವಂಥ ಸಾಧ್ಯತೆನೇ ಇದೆ. ನಿಮಗೆ ನೀವೇ ಆ ಕೊಂಡಿ ಏನಿದೆ, ಆ ಕೊಂಡಿಯಿಂದ ನಿಮಗೆ ನೀವೇ ಆ ಸಂಬಂಧದ ಕೊಂಡಿಯಿಂದ ಬಂಧನ ಮಾಡ್ಕೊಂಡು ನಿಮಗೆ ನೀವೇ ನೋವು ಪಡೋದು ಇದೆ ಅಂತಲೇ ತೋರಿಸ್ತಾ ಇದೆ ಇಲ್ಲಿ. ಸೊ ರೋಸ್ಟರ್ ಬರ್ತಿದೆ, ಆ್ಯನ್ ಆರ್ಗೆಂಟ್ ಬೂಸ್ಟ್ಫುಲ್ ಪರ್ಸನ್ ಯು ಶುಡ್ ನಾಟ್ ಕ್ರಾಸ್. ಓಕೆ, ಆ್ಯನ್ ಆರಗೆಂಟ್ ಬೂಸ್ಟ್ಫುಲ್ ಪರ್ಸನ್ ಯು ಶುಡ್ ನಾಟ್ ಕ್ರಾಸ್. ಯಾವುದೋ ಒಂದು ವ್ಯಕ್ತಿನ ದಾಟಿ ನೀವು ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಓಕೆ, ಒಬ್ಬ ದುರಾಂಕಾರಿ ವ್ಯಕ್ತಿ ನಿಮ್ಮ ಜೀವನದಲ್ಲಿದ್ದಾರೆ. ಅವರಿಂದ ನಿಮಗೆ ಒಳ್ಳೆಯ ಮಾತುಗಳು ಆಗಿರ್ಬೋದು, ನಿಮ್ಮನ್ನು ಬೂಸ್ಟ್ ಮಾಡ್ತಾರೆ. ಬಟ್ ಆದರೆ ಅವರ ಮೇಲೆ ನೀವು ಹೋಗುವಂತಹ ಯೋಚನೆ ಏನಾದರೂ ನಿಮಗಿದ್ರೆ ಅದನ್ನು ತೆಗೆದುಹಾಕಿ, ಅಥವಾ ನೀವು ಮೇಲೆ ಹೋಗುವಂತಹ ಯಾವುದೇ ನಿಮ್ಮ ಏಳಿಗೆಯ ವಿಚಾರವಾಗಿ ಅವ್ರ ಹತ್ರ ಶೇರ್ ಮಾಡ್ಕೊಳ್ದೇ ಇರೋದೇ ಒಳ್ಳೆಯದು. ಬಟ್ ಆದರೆ ಅವರ ವಿಚಾರವಾಗಿ ಅವರ ಹಿಂದಿನ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವರ ಸಕ್ಸಸ್ನ ದಾರಿ ಆಗಿರಬಹುದು, ಇದೆಲ್ಲದೂ ಕೂಡ ಅದು ನಿಮ್ಮನ್ನು ಬೂಸ್ಟ್ ಮಾಡುತ್ತೆ. ಬಟ್ ಆದರೆ ಅವ್ರ ಮೇಲೆ ನೀವು ಹೋದಾಗ ಅವರು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬ್ರೋಕನ್ ಬ್ರಿಡ್ಜ್ ಬರ್ತಿದೆ, ಅನ್ಸಕ್ಸಸ್ಫುಲ್ ಔಟ್ಕಮ್ ಟು ಎ ಪ್ರಾಬ್ಲಮ್. ಯಾವುದು ನಿಮಗೆ ಆಗುವ ಕೆಲಸ ಏನಾಗಬೇಕಾಗಿತ್ತಲ್ವಾ, ಆ ಕೆಲಸ ಒಂದಷ್ಟು ಆಗದೇ ಇರುವಂತಹ ಸಾಧ್ಯತೆ ಇದೆ. ಅದು ಆ ದಾರಿನ ಬಿಟ್ಟು ಬೇರೆ ದಾರಿ ಹುಡುಕಿದ್ರೆ ತುಂಬ ಸೂಕ್ತ ಅಂತಲೇ ಹೇಳಬಹುದು. ಸೊ ಕ್ರಿಬ್ ಬರ್ತಿದೆ, ಬರ್ತ್ ಆರ್ ಕಾನ್ಸೆಪ್ಷನ್ ಆಫ್ ಎ ಚೈಲ್ಡ್ ಆರ್ ಎಂಟರ್ಪ್ರೈಸ್ ಅಂತ ತೋರಿಸ್ತಾ ಇದೆ. ಒಂದು ಖುಷಿಯ ವಿಚಾರಗಳನ್ನ ನೀವು ಕೇಳ್ಬೋದು. ಒಂದು ತೊಟ್ಟಿಲು ಬರುವಂಥ ಸಾಧ್ಯತೆ ಇದೆ ಅಂತ ಅಂದರೆ ಮನೆಯಲ್ಲಿ ಮಗು ಬರುವ ಸಾಧ್ಯತೆ ಇರಬಹುದು, ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರಿಗೋ ಒಬ್ರಿಗೆ ಮಗು ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಡೋರ್ ಬರ್ತಿದೆ, ಆಪರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು. ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಕಾಯ್ತಾ ಇದೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದೆ. ಒಳ್ಳೊಳ್ಳೆ ಅವಕಾಶಗಳು
ನಿಮಗೆ ಬರುವ ಸಾಧ್ಯತೆ ಇದೆ, ಹತ್ತಿರದಲ್ಲಿ ಇದೆ, ಕಾಯ್ತಾ ಇದೆ ನಿಮಗೋಸ್ಕರ. ಆದರೆ ನಿಮ್ಮ ಸರಿಯಾದ ಸಮಯ ಈಗಲ್ಲ, ಅದು ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಒಂದಷ್ಟು ನೀವು ಯಾರ ಆ ರೀಡಿಂಗ್ ಎಲ್ಲ ನೋಡ್ತಾ ಇದ್ರಿ, ಮೆಡಿಟೇಷನ್ ಎಲ್ಲ ಮಾಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ. ಅದೆಲ್ಲ ಬ್ಲಾಕೇಜ್ ಓಪನ್ ಆದರೆ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಈ ಥರದ್ದೆಲ್ಲ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಥರ್ಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಆ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಹಿಂತಿರುಗ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಟೆಂಪರರಿ ಬರ್ತಾ ಇದೆ. ಓಕೆ, ಎಸ್, ಆ ವ್ಯಕ್ತಿಗೆ ಇತ್ತೀಚೆಗೆ ನಿಮ್ಮ ಕಡೆ ಮನಸ್ಸು ಎಳೆಯೋದಕ್ಕೆ ಶುರುವಾಗಿದೆ. ನಾನು ಯಾಕೆ ಈ ರೀತಿ ಮಾಡಿಕೊಂಡೆ, ಅವರು ಒಂದು ಸರಿಯಾದ ನಿರ್ಧಾರನ ತಗೊಳ್ತಾರೆ, ಇನ್ನು ಕೆಲವೇ ದಿನಗಳಲ್ಲಿ ಅವರು ತಗೊಳ್ತಾರೆ ಅಂತ ಹೇಳ್ಬೋದು. ಆದರೆ ನಿಮ್ಮ ಕಣ್ಣು ಮುಂದೆ ಅವರು ಕಾಣಿಸ್ಕೊಳ್ಳೋ ರೀತಿ ಏನಾಗಿದೆ, ಕೆಲವೊಂದು ಸಲ ನಿಮ್ಮ ಹಠ ಸಿಟ್ಟಿಗೆ ಅವರು ತುಂಬಾ ಸ್ಟ್ರಿಕ್ಟಾಗಿ ವರ್ತನೆ ಮಾಡಲೇಬೇಕಾಗತ್ತೆ. ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದ ಹಾಗೆ ಈ ಲೈಫ್ ಸ್ಟೈಲ್ ಇರಬೇಕು, ಈ ರಿಲೇಷನ್ಶಿಪ್ ಇದೇ ರೀತಿಯೇ ಇರಬೇಕು ಅನ್ನೋ ಹಠ ನಿಮ್ಮದಾಗಿರುತ್ತೆ. ಬಟ್ ಇದೇ ಹಠದಿಂದ ಅವರು ಒಂದಷ್ಟು ನಿಮ್ಮಿಂದ ದೂರ ಆಗುವ ಸಾಧ್ಯತೆನೇ ಹೆಚ್ಚಾಗಿತ್ತು ಈ ಹಿಂದೆ. ಸೊ ಇದೊಂದು ಟ್ವಿನ್ ಫ್ಲೇಮ್ ನಾನು ನೋಡ್ತಾ ಇರೋದ್ರಿಂದ ಈ ಸಂಬಂಧ ತುಂಬ ಗಟ್ಟಿಯಾದದ್ದು. ಈ ಸಂಬಂಧನ ಯಾರು ಬೇಗ ಬಿಟ್ಟು ಹೋಗೋವಂಥ ಸಂಬಂಧ ಅಲ್ಲ. ಒಂದಷ್ಟು ಗಲಾಟೆ ಆಗಿರ್ಬೋದು, ಜಗಳಗಳಾಗಿರಬಹುದು, ಕೆಲವೊಂದು ನಿಮ್ಮ ನಡುವೆ ಆಗಿರುವಂಥ ಸಿಟ್ಟು, ಹಠ, ಕೋಪ, ಜಗಳಗಳಿಂದನೇ ಆಗಿರಬಹುದು. ಬಿಟ್ಟರೆ ಇದಕ್ಕೆ ಬೇರೆ ಯಾರು ಎಂಟ್ರಿನೇ ಕೊಟ್ಟಿಲ್ಲ. ಇಲ್ಲಿ ಸೆಂಟರ್ಡ್ ಎನರ್ಜಿ ನಾನು ನೋಡ್ತಾ ಇರೋದ್ರಿಂದ ಇಲ್ಲಿ ತುಂಬಾ ಅದ್ಭುತವಾಗಿದೆ. 2 ಆಫ್ ಕಪ್ಸ್ ಇದೆ, ಅವ್ರಿಗೂ ಎಮೋಷನ್ಸ್ ಜಾಸ್ತಿ ಇದೆ, ಅವರು ನಿಮ್ಮಷ್ಟೇ ಮಿಸ್ ಮಾಡ್ಕೊಳ್ತಾರೆ, ಅವ್ರಿಗೂ ಕೂಡ ನೀವು ಬೇಕು ಅನ್ನೋ ಫೀಲ್ ಇದೆ. ಸೊ ಅವರು ನೀವು ಏನು ಯೋಚನೆ ಮಾಡ್ತಿದ್ದೀರೋ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಬರೋದಕ್ಕೆ ಇಬ್ರು ಕೂಡ ಈಗೋ ಜಾಸ್ತಿ, ಈಗೋ ಅಡ್ಡ ಬರ್ತಾ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಸಡನ್ ಚೇಂಜ್ ಆಗ್ತಾರೆ. ಅವರು 4 ತಿಂಗಳ ನಂತರ ಸಡನ್ ಚೇಂಜ್ ಆಗ್ತಾರೆ. ಈ ಹಿಂದೆ ಯಾವ ವ್ಯಕ್ತಿನ ನೀವು ನೋಡಿದ್ರಿ ಅಲ್ಲ, ಯಾವ ವ್ಯಕ್ತಿನ ನೀವು ನೋಡಿ ಇಷ್ಟಪಟ್ಟಿದ್ರಿ ಅದೇ ವ್ಯಕ್ತಿಯಾಗಿ ಮತ್ತೆ ಬರ್ತಾರೆ. ಸೊ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಒಂದಷ್ಟು ನೀವು ಏನು ಪೂಜೆ ಪುನಸ್ಕಾರಗಳನ್ನ ಈ ಹಿಂದೆ ಮಾಡಿದ್ರಿ ಆ ಪ್ರತಿಫಲಕ್ಕೆ ಅರ್ಧ ಅವರು ಬರುವ ಸಾಧ್ಯತೆನೇ ಹೆಚ್ಚಾಗಿ ಕಾಣ್ತಾ ಇದೆ ಇಲ್ಲಿ ಅಂತಾನೆ ಹೇಳಬಹುದು. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಹಳೆಯ ಪೂಜೆ ಪುನಸ್ಕಾರಗಳಾಗಿರಬಹುದು, ಏನೇ ಇರ್ಬೋದು, ಆ ಪೂಜೆ ಪುನಸ್ಕಾರಗಳ ಫಲಿತಾಂಶಗಳನ್ನ ನೀವು ನೋಡ್ತೀರಿ. ಆ ವ್ಯಕ್ತಿ ಕೂಡ ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಅಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೇ ತಿಂಗಳಲ್ಲಿ ಅಂದರೆ 4 ತಿಂಗಳುಗಳಲ್ಲಿ ಮತ್ತೆ ಆ ವ್ಯಕ್ತಿ ಬರುವ ಸಾಧ್ಯತೆ ಹೆಚ್ಚಿದೆ. ಕಾಂಗ್ರೂ ಬರ್ತಾ ಇದೆ, ಅನ್ಸೆಟಲ್ಡ್ ಟೈಮ್ಸ್ ನೀಡ್ ಟು ಪ್ಲಾನ್ ಅಹೆಡ್. ಅಂದರೆ ನೀವಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಆಗಿರಬಹುದು, ಇನ್ನೂ ಸೆಟಲ್ ಆಗಿಲ್ಲ. ಒಂದಷ್ಟು ನೀವು ಯೋಚನೆ ಮಾಡಬೇಕಾಗತ್ತೆ, ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ, ನಾನು ಏನು ಮಾಡಬೇಕು, ನಾನು ಏನು ಗೋಲ್ ರೀಚ್ ಮಾಡಬೇಕು, ಏನು ಬಿಸ್ನೆಸ್ ಮಾಡಬೇಕು, ಈ ಥರದ್ದೆಲ್ಲ ನೀವು ಯೋಚನೆ ಮಾಡಬೇಕಾಗತ್ತೆ. ಯಾವಾಗಲೂ ಇದ್ರ ಬಗ್ಗೆನೇ ಆ ಪರ್ಸನ್ ಬರ್ತಾರೋ ಇಲ್ವೋ ಆ ಥರದ್ದು ಮಾಡಿ. ಬಟ್ ಆದರೆ ನಿಮ್ಮ ಗೋಲ್ಸ್ಗಳ ಬಗ್ಗೆನೂ ಯೋಚನೆ ಮಾಡಿ ಅಂತ ಬರ್ತಾ ಇದೆ. ಇಲ್ಲಿ ಬೆಲ್ ಬರ್ತಾ ಇದೆ, ಅನೌನ್ಸ್ಮೆಂಟ್, ಯಾವುದೋ ಒಂದು ವಿಚಾರವಾಗಿ ನಿಮಗೆ ಅನೌನ್ಸ್ಮೆಂಟ್, ಒಂದು ವಿಚಾರ ಗೊತ್ತಾಗುವಂಥ ಸಾಧ್ಯತೆ ಇದೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಹ್ಯಾಮ್ ಹಾಕ್ ಬರ್ತಾ ಇದೆ, ಟೇಕಿಂಗ್ ಎ ವೆಕೇಶನ್ ಫಿಸಿಕಲಿ ಆರ್ ಮೆಂಟಲಿ. ಒಂದಷ್ಟು ನೀವು ಹೊರಗಡೆ ಸುತ್ತಾಟ ಆಗಿರ್ಬೋದು, ನೀವು ಒಂದಷ್ಟು ಫ್ರೀ ಮಾಡ್ಕೊಳ್ತೀರಿ ಅನ್ನೋದು ತೋರಿಸ್ತಾ ಇದೆ. ಫಿಸಿಕಲಿ ಮೆಂಟಲಿ ನೀವು ಒಂದಷ್ಟು ಹೀಲ್ ಅಂದರೆ ಹೊರಗಡೆ ಸುತ್ತಾಡೋದ್ರಿಂದ ಆಗಿರ್ಬೋದು, ಇದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ನೀವು ಕೂಡ ವೆಕೇಶನ್ ತಗೊಂಡು ಆಚೆ ಹೋಗುವ ಸಾಧ್ಯತೆಯೂ ಇದೆ ಅಂತ ತೋರಿಸ್ತಾ ಇದೆ. ಏಂಜಲ್ ಬರ್ತಿದೆ, ಸ್ಪಿರಿಚುವಲ್ ಗೈಡೆನ್ಸ್, ಪ್ರೊಟೆಕ್ಷನ್ ಫ್ರಮ್ ಹಾರ್ಮ್. ನೋಡಿ, ಒಂದಷ್ಟು ನೀವು ಹೆಣ್ಣು ದೇವ್ರನ್ನ ಆರಾಧನೆ ಮಾಡೋದು, ದೇವತೆಗಳನ್ನ ಆರಾಧನೆ ಮಾಡೋದು, ಈ ಥರದ್ದೆಲ್ಲ ಮಾಡ್ಕೊಂಡು ಬಂದರೆ ನಿಮಗೆ ಸ್ಪಿರಿಚುವಲ್ ಕನೆಕ್ಟ್ ಅಂದರೆ ಭಗವಂತನ ಕನೆಕ್ಷನ್ ನಿಮಗೆ ಹೆಚ್ಚಾಗಿರುತ್ತೆ. ನಿಮಗೆ ಸಪೋರ್ಟ್ ಕೂಡ ಭಗವಂತನಿಂದ ಯಾವಾಗಲೂ ಇರುತ್ತೆ ಅಂತ ಹೇಳ್ಬೋದು. ನೀವು ಈ ವಿಚಾರವಾಗಿ ಅದ್ರ ಬಗ್ಗೆನೇ ಥಿಂಕ್ ಮಾಡ್ಕೊಂಡು ಹೋಗೋದಕ್ಕಿಂತ ಒಂದಷ್ಟು ನೀವು ಸ್ಪಿರಿಚುವಲಿ ಕನೆಕ್ಟ್ ಆಗೋದು ಒಳ್ಳೆಯದು ಅಂತ ಕೂಡ ಟೀ ಲೀಫ್ ಮೆಸೇಜ್ ಹೇಳ್ತಾ ಇದೆ. ಬ್ಯಾಸ್ಕೆಟ್ ಬರ್ತಿದೆ, ರೆಕಗ್ನೈಸೇಷನ್, ರಿವಾರ್ಡ್ ಫಾರ್ ಮೆರಿಟ್. ಅಂದರೆ ನಿಮ್ಮ ಶ್ರಮಕ್ಕೆ ತಕ್ಕಂಥ ಫಲನ ನೀವು ಪಡೆಯುವ ದಿನಗಳು ಹೆಚ್ಚಾಗಿ ಕಾಣ್ತಾ ಇದೆ. ನೀವು ಈ ಹಿಂದೆ ಯಾವುದೋ ಒಂದು ವಿಚಾರಕ್ಕಾಗಿರ್ಬೋದು, ಯಾವುದೋ ಒಂದು ಕೆಲಸದ ವಿಚಾರವಾಗಿರ್ಬೋದು, ಸುತ್ತಾಟ, ಓಡಾಟ, ಹಣ ಕಳ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಿದರೆ ಆ ಶ್ರಮಕ್ಕೆ ತಕ್ಕಂಥ ಫಲ ಕಾಣುವಂಥ ದಿನಗಳು ಕೂಡ ಹತ್ರದಲ್ಲಿದೆ ಅಂತ ಬರ್ತಿದೆ. ವೇಲ್ ಬರ್ತಿದೆ, ಗ್ರೇಟ್ ವರಿ ಓವರ್ ನಥಿಂಗ್.
ಅಂದರೆ ಒಂದು ದೊಡ್ಡ ಚಿಂತೆ ಸರಾಗವಾಗಿ ಅದು ದೂರ ಆಗ್ತಿದೆ ಅಂತ ಹೇಳಿ. ಹಾಗೆ ಕೆಲವೊಂದು ಯೂಸೇ ಇಲ್ಲದೇ ಇರೋ ವಿಚಾರಕ್ಕೆ ನೀವು ತುಂಬ ದೊಡ್ಡದಾಗಿ ಥಿಂಕ್ ಮಾಡೋದು, ಈ ರೀತಿ ನಡೀತಾ ಇದೆ. ಗ್ರೇಟ್ ವರಿ ಓವರ್ ನಥಿಂಗ್. ಏನೂ ಆಗಿರೋದಿಲ್ಲ ಅಲ್ಲಿ ಏನೋ ಆಗಿದೆ ಅನ್ನೋ ಭಾವ ನಿಮ್ಮ ಮೈಂಡಲ್ಲಿ ಬರುತ್ತೆ ಅಂತಲೂ ಹೇಳ್ಬೋದು. ಸೊ ಸನ್ರೈಸ್ ಬರ್ತಿದೆ. ನ್ಯೂ ಕ್ರಿಯೇಟಿವಿಟಿ, ಐಡಿಯಾಸ್, ನ್ಯೂ ವೆಂಚರ್ಸ್, ಎ ಫ್ರೆಶ್ ಸ್ಟಾರ್ಟ್. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ, ಯಾವುದಾದ್ರೂ ಒಂದು ವಿಚಾರವಾಗಿ ಒಳ್ಳೆ ಐಡಿಯಾಗಳು ನಿಮಗೆ ಬರೋದಿದೆ. ಒಳ್ಳೊಳ್ಳೆ ಬಿಸ್ನೆಸ್ ಶುರು ಮಾಡಬೇಕು ಏನಾದರೂ ಅಂದ್ಕೊಂಡಿದ್ರೆ ಅದು ಕೂಡ ಒಳ್ಳೆ ಐಡಿಯಾ ನಿಮಗೆ ಬರೋದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.